ಲೇಡೀಸ್ ಅಂಡ್ ಜೆಂಟಲ್ಮನ್, ಡಿ ಕೆ ಶಿವಕುಮಾರ್ ಅವರಿಗೆ ವಿರೋಧಿಗಳು ಎಷ್ಟು ಜನ ಇದ್ದಾರೆ ಅಂದರೆ ಊರು ತುಂಬ ವಿರೋಧಿಗಳು ಅನ್ನೋ ಥರ ವಿರೋಧಿಗಳನ್ನು ಕಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಅದರಲ್ಲಿ ಪ್ರಮುಖವಾಗಿ ಎಚ್ ಡಿ ದೇವೇಗೌಡರ ಕುಟುಂಬ, ರಮೇಶ್ ಜಾರಕಿಹೊಳಿ ಕುಟುಂಬ, ಎರಡೂ ಕುಟುಂಬಗಳು ಕರ್ನಾಟಕ ರಾಜ್ಯದಲ್ಲಿ ಅತಿ ಬಲಾಢ್ಯ ರಾಜಕೀಯ ಕುಟುಂಬಗಳು. ಈ ಎರಡೂ ಕುಟುಂಬಗಳ ವಿರೋಧ ಡಿ ಕೆ ಶಿವಕುಮಾರ್ ಅವರಿಗೆ. ಅದರ ಜೊತೆಗೆ ಚಿಕ್ಕ ಪುಟ್ಟ ವಿರೋಧಿಗಳಿಗೆ ಲೆಕ್ಕವೇ ಇಲ್ಲ. ಅಷ್ಟೊಂದು ವಿರೋಧಿಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಭಾವಿಸಿದ್ರೆ ಅದು ಅಷ್ಟು ಸುಲಭನಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಹೇಮಂತ್. ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಪಟ್ಟದ ಆಸೆಗೆ ವಿರೋಧಿಗಳು ತೊಡರುಗಾಲ ಹಾಕಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಿ ಹಠಕ್ಕೆ ಬಿದ್ದವರಂತೆ ಒಬ್ಬೊಬ್ಬರು ಒಂದೊಂದು ತಂತ್ರವನ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಪ್ರಮುಖ ರಾಜಕೀಯ ಎದುರಾಳಿ ದೇವೇಗೌಡರ ಕುಟುಂಬ ಒಂದು ಕಡೆಯಾದರೆ, ಮತ್ತೊಂದು ಪ್ರಬಲವಾದ ರಾಜಕೀಯ ವಿರೋಧಿ ಕುಟುಂಬ ಯಾವುದು ಡಿ ಕೆ ಶಿವಕುಮಾರ್ ಅವರಿಗೆ ಅಂದರೆ ಅದು ಜಾರಕಿಹೊಳಿ ಫ್ಯಾಮಿಲಿ. ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಎಕ್ಸೆಟ್ರಾ ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬದ್ಧ ವೈರಿಗಳು. ಈ ಕಡೆ ಹಳೆ ಮೈಸೂರು ಭಾಗದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬ, ಎಚ್ ಡಿ ಕುಮಾರಸ್ವಾಮಿಯವರು, ಎಚ್ ಡಿ ರೇವಣ್ಣ, ದೇವೇಗೌಡರು ಇತ್ಯಾದಿ. ಇವರು ಕೂಡ ಡಿ ಕೆ ಶಿವಕುಮಾರ್ ಅವರ ಬದ್ಧ ವೈರಿಗಳು. ಉತ್ತರ ಕರ್ನಾಟಕದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಬದ್ಧ ವೈರಿಗಳು. ಇಂಥ ವೈರಿಗಳನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನುವಂಥ ದೊಡ್ಡ ಹುದ್ದೆಗೆ ಏರ್ಲಿಕ್ಕೆ ಆಗುತ್ತಾ? ಅವರೆಲ್ಲರೂ ಮುಖ್ಯಮಂತ್ರಿ ಆಗಲಿ ಡಿ ಕೆ ಶಿವಕುಮಾರ್ ಅಂತ ಸೈಲೆಂಟ್ ಆಗಿ ಇದ್ದು ಬಿಡ್ತಾರಾ? ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ತಪ್ಪಿಸ್ಲಿಕ್ಕೆ ಏನು ಕೆಲಸವನ್ನ ಕಾರ್ಯತಂತ್ರವನ್ನ ಮಾಡೋದೇ ಇಲ್ವಾ? ಎಸ್ ವೀಕ್ಷಕರೇ, ಸದನದಲ್ಲೇ ಕೆ ಎನ್ ರಾಜಣ್ಣ ಮಹಾನಾಯಕ ಅಂತ ಹೇಳಿ ಡಿ ಕೆ ಶಿವಕುಮಾರ್ ವಿರುದ್ಧ ಅಪಸ್ವರವನ್ನು ಎತ್ತಿದ್ರು. ಹನಿ ಟ್ರ್ಯಾಪ್ ಅನ್ನುವಂಥ ಬಾಂಬನ್ನು ಸಿಡಿಸಿದ್ರು. ಸಿಡಿ ಫ್ಯಾಕ್ಟ್ರಿ ಇದೆ ಕಾಂಗ್ರೆಸ್ನಲ್ಲಿ ಅಂತ ಹೇಳಿದ್ರು. ಅದೇ ಸಂದರ್ಭದಲ್ಲಿ ಯತ್ನಾಳ್ ಬಿಜೆಪಿಯಲ್ಲಿಯೂ ಕೂಡ ಸಿಡಿ ಫ್ಯಾಕ್ಟ್ರಿ ಇದೆ ಅಂತ ಹೇಳಿ ವರಸೆಯನ್ನು ಬಿಟ್ಟಿದ್ರು. ಬಿಜೆಪಿಯಲ್ಲಿ BY ವಿಜಯೇಂದ್ರ, ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಸಿಡಿಗಳನ್ನು ಇಟ್ಕೊಂಡು ರಾಜಕೀಯ ಮಾಡ್ತಾರೆ ಅಂತ ಬಾಂಬ್ ಸಿಡಿಸಿದ್ರು. ಇದೇ ರೀತಿ ಕೆ ಎನ್ ರಾಜಣ್ಣ ಹಲವು ಆರೋಪಗಳನ್ನು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮಾಡಿದ್ರು. ಅದೇ ರಾಜಣ್ಣ ಮಂತ್ರಿ ಸ್ಥಾನವನ್ನು ಕಳೆದುಕೊಳ್ಳಲಿಕ್ಕೆ ಇದೇ ಡಿ ಕೆ ಶಿವಕುಮಾರ್ ಕಾರಣರಾಗಿದ್ರು ಅನ್ನೋದನ್ನು ಕೂಡ ಇಲ್ಲಿ ಮರೆಯೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ವಿರೋಧಿ ಪಡೆಯನ್ನು ಇಟ್ಕೊಂಡು ಯಾವ ರೀತಿಯಾಗಿ ರಾಜಕೀಯ ಏಳಿಗೆಯನ್ನು ಕಾಣ್ತಾರೆ, ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗುವಂತಹ ವಾತಾವರಣವನ್ನು ಸೃಷ್ಟಿಸ್ತಾರೆ. ಎಸ್ ವೀಕ್ಷಕರೇ, ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆ ಪ್ರಕರಣದ ಹಿಂದೆಯೂ ಮಹಾನಾಯಕನ ಕೈವಾಡ ಇದೆ ಅಂತ ಹೇಳಿ ಹೋದಲ್ಲಿ ಬಂದಲ್ಲಿ ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಹೇಳ್ತಾ ಇತ್ತು. ಆ ಮಹಾನಾಯಕ ಯಾರು ಅನ್ನೋದನ್ನು ಸೂಚ್ಯವಾಗಿ ಅವರೆಲ್ಲರೂ ಹೇಳಿದರು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೂಡ ಬಂದಿತ್ತು. ತದನಂತರ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜಕೀಯ ಬೆಳವಣಿಗೆಗೆ, ರಾಜಕೀಯ ಏಳಿಗೆಗೆ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಕಾರಣ. ಡಿ ಕೆ ಶಿವಕುಮಾರ್ ಬೆಳಗಾವಿ ರಾಜಕಾರಣದಲ್ಲಿ ಕೈ ಹಾಕ್ತಾ ಇದ್ದಾರೆ ಅನ್ನುವ ಕಾರಣವನ್ನು ಇಟ್ಕೊಂಡು ರಮೇಶ್ ಜಾರಕಿಹೊಳಿ ಕುಟುಂಬ ಡಿ ಕೆ ಶಿವಕುಮಾರ್ ಅವ್ರನ್ನ ವಿರೋಧಿಸಿಕೊಂಡು ಬರ್ತಾನೆ ಇತ್ತು. ಇಂಥ ಸಂದರ್ಭದಲ್ಲಿ ಊರು ತುಂಬ ವೈರಿಗಳನ್ನು, ಊರು ತುಂಬ ವಿರೋಧಿಗಳನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್
ಯಾವ ರೀತಿಯಾಗಿ ರಾಜಕೀಯ ಏಳಿಗೆಯನ್ನು ಬಯಸಲಿಕ್ಕೆ ಸಾಧ್ಯ, ಮುಖ್ಯಮಂತ್ರಿ ಪದವಿಯನ್ನು ಗಿಟ್ಟಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ವೈರಿಗಳು ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನದ ಕನಸಿಗೆ ಯಾವ ರೀತಿ ಅಡ್ಡಗಾಲ ಹಾಕ್ತಾರೆ? ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.